ಈ ಪ್ರಕೃತಿ ಯಾರಿಗೆ ಇಷ್ಟವಾಗದ ವಿಷಯ ಹೇಳಿ. ನಾನಂತೂ ಇದರೊಂದಿಗೆ ಬೆರೆತು ಎಲ್ಲವನ್ನ ಮರೆತು ಬದುಕ್ತಾ ಇದ್ದೀನಿ ಈ ಮಾತೆಯ ಮಡಿಲಲ್ಲಿ. ಪ್ರತಿದಿನ ಎದ್ದವನು ಹಚ್ಚ ಹಸಿರನ್ನೇ ನೋಡ್ತೀನಿ, ಆದ್ರೆ ಯಾವತ್ತೂ ಇದರ ಮೇಲಿನ ಕುತೂಹಲ ಕಡಿಮೆ ಆಗಿಲ್ಲ. ಹಳ್ಳಿಯವನೇ ಆಗಿದ್ರೂ ಕಾಡು ಮೇಡಿನ ಈ ಪರಿಸರದ ಮಧ್ಯೆಯೇ ಪ್ರಯಾಣಿಸ್ತಾ ಇರ್ತೀನಿ. ಯಾವತ್ತೂ ಸಾಕಪ್ಪ ಈ ಜೀವನ ಅಂತ ಅನ್ಸಿಲ್ಲ. ನಾವೆಲ್ಲರೂ ಬಿಡುವಾದಾಗ, ಮನಃಶಾಂತಿ ಬೇಕನ್ನಿಸಿದಾಗ ನೆನಪಾಗೋದು ಈ ನಿಸರ್ಗದ ಕಡೆಗಿನ ಪ್ರಯಾಣ. ಯಾಕಂದ್ರೆ ಇದೊಂದು ಬರೀ ಜಾಗವಲ್ಲ, ನಮ್ಮೆಲ್ಲರ ನೆಮ್ಮದಿಯ ತಾಣ. ಅದರಲ್ಲೂ ನಮ್ಮ ಮಲೆನಾಡು ಅಂತ ಬಂದ್ರೆ ಇದು ಆಕರ್ಷಿಸೋದು ಲಕ್ಷಾಂತರ ಪ್ರವಾಸಿಗರನ್ನ. ಆದ್ರೆ ಅವರನ್ನ ನೆಮ್ಮದಿಯ ಕಡಲಲ್ಲಿ ತೇಲಿಸೋ ಹಾಗೆ ಮಾಡಿ ಕಣ್ಣಿಗೆ ಹಸಿರಿನ ಹಬ್ಬದೂಟವನ್ನ ನೀಡಿ ಕಳಿಸೋ ಈ ಪ್ರಕೃತಿಗೆ ಕೆಲವು ಪ್ರವಾಸಿಗರು ಕೊಡೋದು ಕಸದ ರಾಶಿಯನ್ನ ಉಡುಗೊರೆಯನ್ನ. ಅದು ಯಾವಾಗ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ. ಪ್ರಕೃತಿ ಬಿಟ್ಟಿ ಬಿದ್ದ ಜಾಗವಲ್ಲ, ಪ್ರತಿಯೊಬ್ಬರ ಆಸ್ತಿ ಅನ್ನೋ ಸತ್ಯವನ್ನ. ಪ್ರವಾಸ ಮಾಡೋದು ತಪ್ಪಲ್ಲ, ಹೊಸ ಜಾಗಗಳನ್ನ ನೋಡೋದು ತಪ್ಪಲ್ಲ, ಆದ್ರೆ ಅವುಗಳನ್ನ ಅವುಗಳ ಪಾಡಿಗೆ ಬಿಟ್ಟು ಬರದೇ ಇರೋ ತಪ್ಪು. ನಮ್ಮ ಹುಚ್ಚಿಗೆ ಕಸದ ಗುಂಡಿಯಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಿ ಬಳಸ್ಕೊಳ್ಳೋದು ತಪ್ಪು. ನನಗಂತೂ ಕೆಲವು ಜಾಗಗಳನ್ನು ನೋಡಿದಾಗ ಸ್ವರ್ಗ ಬೇರೆಲ್ಲೂ ಇಲ್ಲ, ನಮ್ಮ ಮುಂದೆಯೇ ಇದೆ ಪ್ರಕೃತಿ ರೂಪದಲ್ಲಿ ಅಂತ ಅನ್ಸತ್ತೆ. ಕಾಲ ಕಾಲಕ್ಕೆ ಬದಲಾಗೋ ಇದರ ಸೌಂದರ್ಯವನ್ನ ಹೊಗಳೋಕೆ ಅದೆಂತ ಕವಿಯಾಗಿದ್ರೂ ಅವನಿಗೂ ಕಾಡುತ್ತೆ ಪದಗಳ ಕೊರತೆ. ಫಾಲೋ ಮಾಡ್ಕೊಳ್ಳಿ, ನನ್ನ ಪ್ರಯಾಣ ಹೀಗೆ ಸಾಗತ್ತೆ. ವಿಡಿಯೋಗಳ ಮೂಲಕ ನನ್ನ ಜೊತೆಗೆ ನಿಮಗೂ ವಿಭಿನ್ನ ಅನುಭವಗಳು ಸಿಗುತ್ತೆ.